ಸಾಮಾನ್ಯವಾಗಿ ನಾವು ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ ಅಂತ ಬೇರೆ ಬೇರೆ ಮಾತನಾಡ್ತೀವಿ ಅಲ್ವಾ? ಹೌದು. ನಮ್ಮ ದೈಹಿಕ, ಮಾನಸಿಕ ಆಮೇಲೆ ಆಧ್ಯಾತ್ಮಿಕ ಆರೋಗ್ಯ ಇದನ್ನೆಲ್ಲ ಬೇರೆ ಬೇರೆ ವಿಭಾಗಗಳಾಗಿ ನೋಡ್ತೀವಿ. ಆದ್ರೆ ಇವೆಲ್ಲದರ ನಡುವೆ ಒಂದು ಗುಪ್ತ ಸಂಬಂಧ ಇದೆ ಅಂದ್ರೆ ನಾವು ತಿನ್ನೋ ಆಹಾರಕ್ಕೂ, ನಮ್ಮ ಮನಸ್ಸಲ್ಲಿ ಮೂಡೋ ಭಾವನೆಗಳಿಗೂ, ಆಮೇಲೆ ನಾವು ಇಡೋ ನಂಬಿಕೆಗಳಿಗೂ ಒಂದು ನೇರವಾದ ಸಂಪರ್ಕ ಇದೆ ಅಂದ್ರೆ. ಇಂದಿನ ನಮ್ಮ ಚರ್ಚೆ ಆಕ್ಚುಲಿ ಇದೇ ವಿಷಯದ ಆಳಕ್ಕೆ ಇಳಿಯಲಿದೆ. ಇದರ ಮೂಲ ಒಬ್ಬ ಪ್ರಸಿದ್ಧ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಡಾಕ್ಟರ್ ವಿಲ್ ಬುಲ್ಸೆವಿಚ್ ಅವರ ಮಾತುಕತೆ. ಓಕೆ. ಅವರ ಪ್ರಕಾರ ನಮ್ಮ ಕಾಲದ ಎಷ್ಟೋ ಆರೋಗ್ಯ ಸಮಸ್ಯೆಗಳ ಅಂದ್ರೆ ದೈಹಿಕ ಮತ್ತು ಮಾನಸಿಕ ಎರಡೂ ಅದರ ಮೂಲ ಒಂದೇ ಒಂದು ಪದದಲ್ಲಿದೆ: ಉರಿಯೂತ, ಅಂದ್ರೆ ಇನ್ಫ್ಲಮೇಷನ್. ಇನ್ಫ್ಲಮೇಷನ್ ಈ ಪದ ಕೇಳಿದ ತಕ್ಷಣ ನಮ್ಗೆಲ್ಲ ಮೊಣಕಾಲು ನೋವು, ಸಂಧಿವಾತ ಅದೆಲ್ಲ ನೆನ್ಪಾಗುತ್ತೆ. ಹೌದು ಹೌದು. ಆದ್ರೆ ಡಾಕ್ಟರ್ ಬಿ ಹೇಳ್ತಿರೋದು ಅದಕ್ಕಿಂತ ಒಂದು ದೊಡ್ಡ ಚಿತ್ರಣ ಅನ್ಸುತ್ತೆ. ಹಾಗಾದ್ರೆ ಬನ್ನಿ ಈ ಸಂಪರ್ಕದ ಜಾಲವನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ. ನಮ್ಮ ಭಾವನೆಗಳು ನಮ್ಮ ಕರುಳಿನ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಮತ್ತು ಈ ಇಡೀ ವ್ಯವಸ್ಥೆ ನಮ್ಮ ಆರೋಗ್ಯವನ್ನ ಹೇಗೆ ನಿರ್ಧರಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಖಂಡಿತ. ಇದು ನಮ್ಮ ಯೋಗಕ್ಷೇಮವನ್ನು ನೋಡೋ ದೃಷ್ಟಿಕೋನವನ್ನೇ ಬದಲಿಸಬಲ್ಲ ಚರ್ಚೆ. ಸರಿ, ಹಾಗಾದ್ರೆ ಮೊದಲ ಹೆಜ್ಜೆ ಇಡೋಣ. ಈ ಉರಿಯೂತ ಅಥವಾ ಇನ್ಫ್ಲಮೇಷನ್ ಅಂದ್ರೇನು? ಇದರ ಲಕ್ಷಣಗಳು ಯಾವುವು? ಇದು ಕೇವಲ ಕೀಲು ನೋವಿಗೆ ಸೀಮಿತ ಅಲ್ಲ ಅಂತ ನೀವು ಹೇಳಿದ್ರಿ. ಹೌದು. ಡಾಕ್ಟರ್ ಬಿ ಅವರ ಪ್ರಕಾರ ಇದರ ಲಕ್ಷಣಗಳು ಅತ್ಯಂತ ವಿಸ್ತಾರವಾಗಿವೆ, ಮತ್ತೆ ನಾವು ಸಾಮಾನ್ಯವಾಗಿ ಅವುಗಳನ್ನು ಬೇರೆ ಬೇರೆ ಸಮಸ್ಯೆಗಳು ಅಂತ ಅನ್ಕೊಂಡ್ಬಿಡ್ತೀವಿ. ಅವರ ಪ್ರಕಾರ ಮೊದಲ ಮತ್ತು ಪ್ರಮುಖ ಲಕ್ಷಣ ಅಂದ್ರೆ ವಿವರಿಸೋಕೆ ಆಗದ ಆಯಾಸ. ಆಯಾಸ ಅಂದ್ರೆ ಕೇವಲ ದೈಹಿಕ ಸುಸ್ತು ಅಂತೆ ಅಲ್ಲ ಅಲ್ವಾ? ಎಷ್ಟೇ ನಿದ್ದೆ ಮಾಡಿದ್ರೂ ಬೆಳಗ್ಗೆ ಎದ್ದಾಗ ಫ್ರೆಶ್ ಅನ್ಸಲ್ಲ, ದಿನವಿಡೀ ಏನೋ ಶಕ್ತಿ ಇಲ್ದ ಹಾಗೆ ಆಗೋದು, ಆ ರೀತಿಯ ಆಯಾಸನ? ನಿಖರವಾಗಿ ಅದೇ. ಇದರ ಜೊತೆಗೆ ಗಮನ ಕೇಂದ್ರೀಕರಿಸಲು ಕಷ್ಟ ಆಗೋದು, ಅಂದ್ರೆ ಆ ಬ್ರೈನ್ ಫಾಗ್ ಅಂತಾರಲ್ಲ, ಅದರ ಬಗ್ಗೆ ಅವ್ರು ಮಾತಾಡ್ತಿದ್ದಾರಾ? ಖಂಡಿತ ಅದೇ. ನಿರಂತರ ಆಯಾಸ ಮತ್ತು ಮಾನಸಿಕ ಗೊಂದಲ ಇವೆರಡೂ ಪ್ರಮುಖ ಲಕ್ಷಣಗಳು. ಓಕೆ. ಅಷ್ಟೇ ಅಲ್ಲ, ತಲೆನೋವು, ಮೊಡವೆಯಂತಹ ಚರ್ಮದ ಸಮಸ್ಯೆಗಳು, ಹೊಟ್ಟೆ ಉಬ್ಬರ, ಆಸಿಡ್ ರಿಫ್ಲಕ್ಸ್, ಕೀಲು ನೋವು, ಆಮೇಲೆ ಮನಸ್ಥಿತಿಯಲ್ಲಿ ಏನೋ ಒಂದು ಕಾರಣ ಇಲ್ಲದೆ ಏರುಪೇರು, ಇವೆಲ್ಲವೂ ದೇಹದೊಳಗಿನ ಉರಿಯೂತದ ಚಿಹ್ನೆಗಳಾಗಿರಬಹುದು. ಇದು ನಿಜಕ್ಕೂ ಆಸಕ್ತಿದಾಯಕ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ತಲೆನೋವಿದ್ರೆ ನ್ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ. ಹೌದು. ಚರ್ಮದ ಸಮಸ್ಯೆ ಇದ್ರೆ ಡೆರ್ಮಟಾಲಜಿಸ್ಟ್, ಹೊಟ್ಟೆ ಸಮಸ್ಯೆ ಇದ್ರೆ ನಿಮ್ಮ ಹಾಗೆ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಹತ್ರ ಹೋಗ್ತಾರೆ. ಆದ್ರೆ ಇವೆಲ್ಲದರ ಹಿಂದಿರೋ ಮೂಲ ಕಾರಣ ಒಂದೇ ಆಗಿರಬಹುದು ಅನ್ನೋದು ಇದೊಂದು ದೊಡ್ಡ ಅರಿವು. ನಿಖರವಾಗಿ. ಡಾಕ್ಟರ್ ಬಿ ಅದನ್ನೇ ಹೇಳೋದು. 5 ಬೇರೆ ಬೇರೆ ಸಮಸ್ಯೆಗಳಿಗೆ 5 ಬೇರೆ ಬೇರೆ ವೈದ್ಯರನ್ನ ಭೇಟಿ ಮಾಡಿದ್ರೂ ಅದರ ಹಿಂದಿರೋ ಒಂದೇ ಮೂಲ ಕಥೆಯನ್ನ ನಾವು ಮಿಸ್ ಮಾಡ್ಕೋಬಹುದು. ಇವೆಲ್ಲವೂ ಒಂದೇ ಮರದ ಬೇರೆ ಬೇರೆ ಕೊಂಬೆಗಳು ಅಷ್ಟೇ. ಹಾಗಾದ್ರೆ ಈ ಮರದ ಬೇರು ಯಾವುದು? ಈ ಉರಿಯೂತಕ್ಕೆ ಕಾರಣವೇನು? ನಮ್ಮ ಜೀವನ ಶೈಲಿಯಲ್ಲಿ ಆದ ಬದಲಾವಣೆ ಕಾರಣ ಅಂತ ಹೇಳ್ತಾರವರು. ಹೌದು. ಕಳೆದ 100 ವರ್ಷಗಳಲ್ಲಿ ಮಾನವ ಇತಿಹಾಸದಲ್ಲಿ ಹಿಂದೆಂದೂ ಕಾಣದಂತಹ ಬದಲಾವಣೆ ನಮ್ಮ ಜೀವನದಲ್ಲಿ ಆಗಿದೆ. ನಮ್ಮ ಅಜ್ಜ ಅಜ್ಜಿಯರ ಕಾಲವನ್ನ ನೆನಪಿಸ್ಕೊಳ್ಳಿ. ಅವರಿಗೆ ಕಾರುಗಳಿರ್ಲಿಲ್ಲ, ಶಾಲೆಗೆ ಮೈಲಿಗಟ್ಲೆ ನಡ್ಕೊಂಡು ಹೋಗ್ತಿದ್ರು, ದಿನದ ಬಹುಪಾಲು ಸಮಯ ಹೊರಗಡೆ ಇರ್ತಿದ್ರು. ಹೌದು. ಕೋಕ್, ಪೆಪ್ಸಿ ಅಂತಹ ಪಾನೀಯಗಳು ವರ್ಷಕ್ಕೊಮ್ಮೆ ಹಬ್ಬದಲ್ಲಿ ಸಿಗೋ ಒಂದು ಸ್ಪೆಷಲ್ ಐಟಮ್ ಆಗಿತ್ತು. ಆದ್ರೆ ಇವತ್ತು ಅಮೆರಿಕಾದಲ್ಲಿ ಸರಾಸರಿ ವಯಸ್ಕರು ದಿನಕ್ಕೆ 7 ಗಂಟೆಗಳ ಕಾಲ ಪರದೆಗಳ ಮುಂದೆ ಕಳೀತಾರೆ ಅಂತ ಒಂದು ಸ್ಟಡಿ ಹೇಳುತ್ತೆ. ಅಬ್ಬಾ. ನಮ್ಮ ಆಹಾರ ಪದ್ಧತಿ ಸಂಪೂರ್ಣವಾಗಿ ಸಂಸ್ಕರಿಸಿದ ಆಹಾರಗಳ ಮೇಲೆ ನಿಂತಿದೆ. ನಾವು ಪ್ರಗತಿ ಸಾಧಿಸಿದೀವಿ ನಿಜ, ಆದರೆ ನಮ್ಮ ದೇಹದ ಮೂಲಭೂತ ಅವಶ್ಯಕತೆಗಳಿಂದ ದೂರ ಆಗ್ತಿದೀವಿ. ಅದಕ್ಕಾಗಿಯೇ ಡಾಕ್ಟರ್ ಬಿ ಇದನ್ನು ಸಮೃದ್ಧಿಯ ಕಾಯಿಲೆಗಳು ಅಂದ್ರೆ ಡಿಸೀಸಸ್ ಆಫ್ ಅಫ್ಲುಯೆನ್ಸ್ ಅಂತ ಕರೆಯೋದು. ನಮ್ಮ ಸೌಕರ್ಯಗಳೇ, ನಮ್ಮ ತಂತ್ರಜ್ಞಾನವೇ ನಮಗೆ ಹೊಸ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದೆ. ನಾವು ನಮ್ಮ ನೈಸರ್ಗಿಕ ಜೀವಶಾಸ್ತ್ರಕ್ಕೆ ವಿರುದ್ಧವಾಗಿ ಬದುಕ್ತಿದೀವಿ. ಸರಿ, ನಾವು ಇದುವರೆಗೂ ನೋಡಿದ್ದು ಆಹಾರ ಮತ್ತು ಲೈಫ್ ಸ್ಟೈಲ್ನಂಥ ದೈಹಿಕ ಕಾರಣಗಳು. ಆದರೆ ಡಾಕ್ಟರ್ ಬಿ ಅವರ ಚರ್ಚೆಯ ಅತ್ಯಂತ ಅನಿರೀಕ್ಷಿತ ತಿರುವು ಅಂದ್ರೆ ಅವರು ಇದನ್ನ ನಮ್ಮ ಮನಸ್ಸು ಮತ್ತು ಭಾವನೆಗಳ ಜೊತೆ ಜೋಡಿಸೋದು. ಹೌದು. ದೈಹಿಕ ಉರಿಯೂತಕ್ಕೂ ಭಾವನೆಗಳಿಗೂ ಅದು ಹೆಂಗೆ ಸಂಬಂಧ? ಇದನ್ನ ನಮ್ಮ ದೇಹದ ಆಟೋಮ್ಯಾಟಿಕ್ ಗೇರ್ ಸಿಸ್ಟಮ್ ಅಂದ್ರೆ ಸ್ವನಿಯಂತ್ರಿತ ನರವ್ಯೂಹದ ಮೂಲಕ ಅರ್ಥ ಮಾಡ್ಕೋಬಹುದು. ಓಕೆ. ಇದರಲ್ಲಿ 2 ಮುಖ್ಯ ಗೇರ್ಗಳಿವೆ. ಒಂದು ಸಿಂಪಥೆಟಿಕ್ ನರವ್ಯೂಹ. ಇದು ನಮ್ಮ ದೇಹದ ಆಕ್ಸಿಲರೇಟರ್ ಇದ್ದ ಹಾಗೆ. ಆಕ್ಸಿಲರೇಟರ್
ಅಂದ್ರೆ ವೇಗ ಹೆಚ್ಚಿಸೋಕೆ. ಆ ಹೋರಾಡು ಅಥವಾ ಓಡಿ ಹೋಗು ಅಂದ್ರೆ ಫೈಟ್ ಆರ್ ಫ್ಲೈಟ್ ಪ್ರತಿಕ್ರಿಯೆ ಅಂತಾರಲ್ಲ, ಅದೇನಾ? ಅದೇ. ಕಾಡಲ್ಲಿ ಹುಲಿ ಎದುರಾದಾಗ ನಮ್ಮ ದೇಹವನ್ನ ಬದುಕ್ಸ್ಕೊಳ್ಳೋಕೆ ರೆಡಿ ಮಾಡೋ ಸಿಸ್ಟಮ್. ಹೌದು, ಅದೇ. ಆದರೆ ಇವತ್ತಿನ ಜಗತ್ತಲ್ಲಿ ನಮಗೆ ಹುಲಿ ಅದರಾಗಲ್ಲ. ಹೌದು. ಬದಲಿಗೆ ಆಫೀಸಿನ ಡೆಡ್ಲೈನ್ಗಳು, ಟ್ರಾಫಿಕ್ ಜಾಮ್, ಸಾಮಾಜಿಕ ಮಾಧ್ಯಮದ ನೋಟಿಫಿಕೇಷನ್ಗಳು ಇವೆಲ್ಲವೂ ನಮ್ಮ ದೇಹದ ಆಕ್ಸಿಲರೇಟರ್ ಅನ್ನು ನಿರಂತರವಾಗಿ ಒತ್ತುತ್ತಲೇ ಇರುತ್ತವೆ. ಡಾಕ್ಟರ್ ಬಿ ಇದನ್ನ ಸಿಂಪಥೆಟಿಕ್ ಓವರ್ ಡ್ರೈವ್ ಅಂತ ಕರೀತಾರೆ. ಅಂದ್ರೆ ನಾವು ಸಾರ್ವಕಾಲಿಕವಾಗಿ ಒಂದು ರೀತಿಯ ಎಮರ್ಜೆನ್ಸಿ ಮೋಡ್ನಲ್ಲಿ ಬದುಕ್ತಿದ್ದೇವೆ. ನಿಖರವಾಗಿ. ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಒಳ್ಳೆದಾಗೋಕೆ ಸಾಧ್ಯವೇ ಇಲ್ಲ. ಹಾಗಾದ್ರ ಈ ನಿರಂತರ ಒತ್ತಡ ನಮ್ಮ ಕರುಳನ್ನು ಹೇಗೆ ಹಾಳ್ಮಾಡುತ್ತೆ? ಅದಕ್ಕೂ ಮೊದಲು ಇನ್ನೊಂದು ಗೇರ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಪ್ಯಾರಾಸಿಂಪಥೆಟಿಕ್ ನರವ್ಯೂಹ. ಇದು ನಮ್ಮ ದೇಹದ ಬ್ರೇಕ್ ಅಥವಾ ವಿಶ್ರಾಂತಿ ಮತ್ತು ಜೀರ್ಣಕ್ರಿಯೆ ಮೋಡ್. ಅಂದ್ರೆ ರೆಸ್ಟ್ ಅಂಡ್ ಡೈಜೆಸ್ಟ್. ಹೌದು. ನಾವು ಸೇಫ್ ಆಗಿದೀವಿ, ಆರಾಮಾಗಿದೀವಿ ಅಂತ ಅನ್ಸ್ದಾಗ ಈ ಸಿಸ್ಟಮ್ ಆಕ್ಟಿವೇಟ್ ಆಗತ್ತೆ. ಆಗಲೇ ನಮ್ಮ ದೇಹ ತನ್ನನ್ನು ತಾನು ರಿಪೇರ್ ಮಾಡ್ಕೊಳ್ಳೋದು, ಆಹಾರವನ್ನ ಸರಿಯಾಗಿ ಜೀರ್ಣಿಸ್ಕೊಳ್ಳೋದು. ಹಾಗಾದ್ರೆ ನಮ್ಮ ಸಮಸ್ಯೆ ಏನಂದ್ರೆ ನಾವು ಆಕ್ಸಿಲರೇಟರ್ ಮೇಲೆ ಕಾಲನ್ನಿಟ್ಕೊಂಡು ಬ್ರೇಕ್ ಅನ್ನ ಬಳಸುವುದನ್ನೇ ಮರ್ತಿದ್ದೇವೆ. ಎಕ್ಸಾಕ್ಟ್ಲಿ. ಈ ಸಿಂಪಥೆಟಿಕ್ ಓವರ್ ಡ್ರೈವ್ ನಮ್ಮ ದೇಹದ 3 ಪ್ರಮುಖ ರಕ್ಷಣಾತ್ಮಕ ಪದರಗಳನ್ನ ಡ್ಯಾಮೇಜ್ ಮಾಡುತ್ತೆ. ಓ. ಮೊದಲನೆಯದು ನಮ್ಮ ಕರುಳಿನಲ್ಲಿರುವ ಒಳ್ಳೆಯ ಸೂಕ್ಷ್ಮಜೀವಿಗಳ ಸಮತೋಲನ. ಈ ಮೈಕ್ರೋಬಯೋಮ್ ನಮ್ಮ ಮೊದಲ ರಕ್ಷಣಾ ಗೋಡೆ. ಒತ್ತಡವು ಈ ಗೋಡೆಯನ್ನ ದುರ್ಬಲಗೊಳಿಸುತ್ತೆ. ಎರಡನೆಯದು ಕರುಳಿನ ಗೋಡೆಯ ಸಮಸ್ಯೆ. ಇದನ್ನ ಲೀಕಿ ಗಟ್ ಅಂತ ಕರೀತಾರೆ ಅಲ್ವಾ? ಇದ್ರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಇದನ್ನ ಹೀಗೆ ಯೋಚಿಸಿ, ನಮ್ಮ ಕರುಳಿನ ಗೋಡೆ ಒಂದು ಅತ್ಯಂತ ಸೂಕ್ಷ್ಮವಾದ ಜರಡಿಯ ತರ. ಸಾಮಾನ್ಯವಾಗಿ ಅದು ಪೋಷಕಾಂಶಗಳನ್ನ ಮಾತ್ರ ರಕ್ತಕ್ಕೆ ಬಿಟ್ಟು ವಿಷಕಾರಿ ವಸ್ತುಗಳನ್ನ ಮತ್ತೆ ಜೀರ್ಣ ಆಗದ ಆಹಾರದ ಕಣಗಳನ್ನ ತಡೆಯುತ್ತೆ. ಆದ್ರೆ ಒತ್ತಡ ಮತ್ತೆ ಉರಿಯೂತನಿಂದಾಗಿ ಈ ಜರಡಿಯ ಕಣ್ಣುಗಳು ದೊಡ್ಡದಾಗ್ತವೆ. ಓಕೆ. ಆಗ ಬೇಡದ ಕಸಕಡ್ಡಿಗಳು ರಕ್ತಕ್ಕೆ ಸೇರ್ಕೊಳ್ಳಕ್ ಶುರುವಾಗುತ್ತೆ. ಹೋ, ಇದು ದೊಡ್ಡ ಸಮಸ್ಯೆ ಅಲ್ವೇ? ನಮ್ಮ ರಕ್ತ ಪ್ರವಾಹಕ್ಕೆ ಸೇರಬಾರದ ವಸ್ತುಗಳು ಸೇರಿದ್ರೆ ನಮ್ಮ ರೋಗನಿರೋಧಕ ವ್ಯವಸ್ಥೆ ಏನ್ ಮಾಡುತ್ತೆ? ಅಲ್ಲಿಗೆ ನಾವು 3ನೇ ಪದರಕ್ಕೆ ಬರೋದು. ನಮ್ಮ 70% ರೋಗನಿರೋಧಕ ವ್ಯವಸ್ಥೆ ಕರುಳಿನಲ್ಲೇ ಇದೆ. ಹೌದಾ? ಹೌದು. ಈ ರೀತಿ ಬೇಡದ ವಸ್ತುಗಳು ರಕ್ತಕ್ಕೆ ಬಂದಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಅವುಗಳನ್ನ ಶತ್ರುಗಳು ಅಂತ ಭಾವಿಸಿ ಅವುಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ನಿರಂತರ ಯುದ್ಧವೇ ದೀರ್ಘಕಾಲದ ಉರಿಯೂತಕ್ಕೆ ಕಾರಣ ಆಗತ್ತೆ. ವಾವ್. ಹೀಗೆ ನಮ್ಮ ಮನಸ್ಸಿನ ಒತ್ತಡ ನೇರವಾಗಿ ದೈಹಿಕ ಉರಿಯೂತವಾಗಿ ಬದಲಾಗುತ್ತೆ. ಇದು ನಿಜಕ್ಕೂ ಒಂದು ತಾತ್ವಿಕ ಚರ್ಚೆ ಹಾಗಾಗ್ತಿದೆ. ಒತ್ತಡದಿಂದ ಉರಿಯೂತ ಬರುತ್ತೆ ಅನ್ನೋದನ್ನು ದಾಟಿ ಅವರು ಆಧುನಿಕ ಸಮಾಜದ ಒಂಟಿತನ ಮತ್ತು ಜೀವನದ ಉದ್ದೇಶದ ಕೊರತೆ ಬಗ್ಗೆಯೂ ಮಾತಾಡ್ತಾರೆ. ಹೌದು. ಯಾಕಂದ್ರೆ ಅವೆಲ್ಲವೂ ನಮ್ಮನ್ನ ಸಿಂಪಥೆಟಿಕ್ ಓವರ್ ಡ್ರೈವ್ ಸ್ಥಿತಿಯಲ್ಲಿ ಇರಿಸುತ್ತವೆ. ಅವರ ಪ್ರಕಾರ ಆಧುನಿಕ ಸಮಾಜದ ವ್ಯಕ್ತಿವಾದ ಮತ್ತೆ ಭೌತಿಕವಾದ ನಮ್ಮನ್ನ ಸಮುದಾಯದಿಂದ ದೂರ ಮಾಡಿ ಒಂಟಿತನಕ್ಕೆ ದೂಡಿದೆ. ಅವರು ಒಂದು ಆಘಾತಕಾರಿ ಅಂಕಿಅಂಶವನ್ನ ಉಲ್ಲೇಖ ಮಾಡ್ತಾರೆ. ಒಂಟಿತನವು ನಮ್ಮ ಆರೋಗ್ಯಕ್ಕೆ ದಿನಕ್ಕೆ 15 ಸಿಗರೇಟ್ ಸೇದುವುದಕ್ಕೆ ಸಮಾನವಾದಷ್ಟು ಹಾನಿಕಾರಕ. 1 ನಿಮಿಷ, ಏನ್ ಹೇಳಿದ್ರೆ 15 ಸಿಗರೇಟ್? ಹೌದು. ಅದು ಧೂಮಪಾನಿಗಳಿಗೆ ಸರ್ಕಾರ ನೀಡೋ ಆರೋಗ್ಯ ಎಚ್ಚರಿಕೆಯಷ್ಟೇ ಗಂಭೀರವಾದದ್ದು. ಕೇವಲ ಒಂಟಿಯಾಗಿರೋದು ನಮ್ಮ ದೇಹದ ಮೇಲೆ ಇಷ್ಟು ದೊಡ್ಡ ಪರಿಣಾಮ ಬೀರಲು ಸಾಧ್ಯನಾ? ಹೌದು. ಯಾಕಂದ್ರೆ ಮಾನವರು ಮೂಲತಃ ಗುಂಪು ಜೀವಿಗಳು. ನಮ್ಮ ಪೂರ್ವಜರು ಬುಡಕಟ್ಟುಗಳಲ್ಲಿ ಬದುಕುತ್ತಿದ್ರು. ಅಲ್ಲಿ ಸಂಬಂಧಗಳೇ ಅವರ ಬಲ ಮತ್ತು ಸುರಕ್ಷತೆಯಾಗಿತ್ತು. ಒಂಟಿಯಾಗಿರುವುದು ಅಂದ್ರೆ ಸಾವಿಗೆ ಆಹ್ವಾನ ಕೊಟ್ಟ ಹಾಗೆ. ಓಕೆ. ಹಾಗಾಗಿ ಪ್ರತ್ಯೇಕತೆಯು ನಮ್ಮ ಮೆದುಳಿನಲ್ಲಿ ಒಂದು ಅಸುರಕ್ಷಿತ ಭಾವನೆಯನ್ನ, ಒಂದು ಎಚ್ಚರಿಕೆಯ ಗಂಟೆಯನ್ನ ನಿರಂತರವಾಗಿ ಬಾರಿಸ್ತಲೇ ಇರುತ್ತೆ. ಈ ಅಸುರಕ್ಷಿತ ಭಾವನೆಯೇ ನಮ್ಮನ್ನು ಸಿಂಪಥೆಟಿಕ್ ಸ್ಥಿತಿಯಲ್ಲಿರಿಸುತ್ತೆ. ಅಂದ್ರೆ ನಾವು ಸೇಫ್ ಆಗಿದ್ದೀವಿ ಅಂತ ಭಾವಿಸೋದು ನಮ್ಮ ಪ್ಯಾರಾಸಿಂಪಥೆಟಿಕ್ ವ್ಯವಸ್ಥೆಯನ್ನ ಆಕ್ಟಿವೇಟ್ ಮಾಡೋಕೆ ತುಂಬಾನೇ ಮುಖ್ಯ. ಹೌದು. ಆ ಸುರಕ್ಷತೆಯ ಭಾವನೆ ಬರೋದು ಸಂಬಂಧಗಳಿಂದ, ಸಮುದಾಯದಿಂದ ಮತ್ತು ಜೀವನಕ್ಕೊಂದು ಉದ್ದೇಶ ಇದೆ ಅನ್ನೋ ನಂಬಿಕೆಯಿಂದ. ಇದು ಕೇವಲ ಸಿದ್ಧಾಂತ ಅಲ್ಲ, ಡಾಕ್ಟರ್ ಬಿ ಅವರ ಸ್ವಂತ ಜೀವನದ ಅನುಭವವೂ ಇದರಲ್ಲಿದೆ ಅಲ್ವಾ? ಹೌದು. ಇದು ಬಹಳ ವೈಯಕ್ತಿಕ ಕಥೆ ಮತ್ತು ಇದ್ದೇ ಅವರ ವಾದಕ್ಕೆ ಇನ್ನಷ್ಟು ಶಕ್ತಿಯನ್ನ ಕೊಡುತ್ತೆ. ಹೇಳಿ. ಅವರ 7ನೇಯ ವಯಸ್ಸಲ್ಲಿ ಅವರ ಹೆತ್ತವರು ವಿಚ್ಛೇದನ ಪಡಿತಾರೆ. ಆ ಸಂದರ್ಭದಲ್ಲಿ ಅವರು ತಮ್ಮ ತಂದೆಯ ಮೇಲೆ ತೀವ್ರವಾದ ದ್ವೇಷ ಬೆಳೆಸ್ಕೊಂಡು ಸುಮಾರು 10 ವರ್ಷಗಳ ಕಾಲ ಅವರಿಂದ ಸಂಪೂರ್ಣವಾಗಿ ದೂರ ಇದ್ರು.
ಕುಟುಂಬದಲ್ಲಿನ ಎಲ್ಲಾ ಸಮಸ್ಯೆಗಳಿಗೆ ಅವರೇ ಕಾರಣ ಅಂತ ದೂಷಿಸ್ತಿದ್ರು. ಒಂದು ಮಗುವಿನ ದೃಷ್ಟಿಯಲ್ಲಿ ಅದು ಸಹಜ. ಆದರೆ ಆ ಕೋಪ, ಆ ದ್ವೇಷ ಅದವರ ದೇಹದೊಳಗೆ ಒಂದು ನಿರಂತರ ಒತ್ತಡವನ್ನು ಸೃಷ್ಟಿಸಿರಬೇಕು. ಖಂಡಿತ. ನಂತರ ಅವರ ಪತ್ನಿಯ ಪ್ರೇರಣೆಯಿಂದ ಅವರು ಮತ್ತೆ ತಮ್ಮ ತಂದೆಯೊಂದಿಗೆ ಮಾತಾಡೋಕೆ ಶುರು ಮಾಡ್ತಾರೆ. ಆದ್ರೆ ದುರದೃಷ್ಟವಶಾತ್ ಸಂಬಂಧ ಸುಧಾರಿಸೋ ಹಂತದಲ್ಲಿದ್ದಾಗಲೇ ಅವರ ತಂದೆ ಅನಿರೀಕ್ಷಿತವಾಗಿ ನಿಧನರಾದ್ರು. ಅಯ್ಯೋ. ಆ ನಂತರವೇ ಕ್ಷಮೆಯು ಇತರರಿಗಿಂತ ಹೆಚ್ಚಾಗಿ ತಮಗಾಗಿಯೇ ಮಾಡಿಕೊಳ್ಳುವ ಒಂದು ಚಿಕಿತ್ಸೆ ಅಂತ ಅವರು ಅರಿತುಕೊಂಡ್ರು. ವಯಸ್ಕನಾಗಿ ಮತ್ತು ತಂದೆಯಾಗಿ ಆ 7 ವರ್ಷದ ಹುಡುಗನ ದೃಷ್ಟಿಕೋನವನ್ನು ಪುನರ್ಪರಿಶೀಲಿಸಿದ್ರು. ಇದು ಭಾವನಾತ್ಮಕ ಪಯಣ. ಒಬ್ಬ ವೈದ್ಯರಾಗಿ ಅವರು ವೈಜ್ಞಾನಿಕ ಚೌಕಟ್ಟನ್ನು ಮೀರಿ ಸಾವಿನಾಚೆಯ ಸಂಕೇತಗಳ ಬಗ್ಗೆಯೂ ಮಾತಾಡ್ತಾರೆ. ಇದು ಸ್ವಲ್ಪ ಅಸಾಂಪ್ರದಾಯಿಕ ಅಲ್ವಾ? ಹೌದು. ಅವರು 2 ಘಟನೆಗಳನ್ನು ವಿವರಿಸ್ತಾರೆ. ಮೊದಲನೇದು, ಅವರ ತಂದೆ ತೀರಿಕೊಂಡ ಕೆಲವೇ ತಿಂಗಳುಗಳಲ್ಲಿ ಅವರನ್ನು ಒಂದು ರಾಷ್ಟ್ರೀಯ ಟಿವಿ ಕಾರ್ಯಕ್ರಮಕ್ಕೆ ಕರೀತಾರೆ. ಓಕೆ. ಪರದೆಯ ಮೇಲೆ ಅವರ ಹೆಸರು ಡಾಕ್ಟರ್ ವಿಲ್ ಬಿ ಬದಲಿಗೆ ಡಾಕ್ಟರ್ ಬಿಲ್ ಬಿ ಅಂತ ಬರುತ್ತೆ. ಬಿಲ್ ಅಂತನಾ? ಹೌದು. ಬಿಲ್ ಅನ್ನೋದು ಅವರ ತಂದೆಯ ಹೆಸರು. ಓ. ಅಷ್ಟೇ ಅಲ್ಲ, ಆ ಚರ್ಚೆಯ ವಿಷಯ ಕೋವಿಡ್ನ ಆರಂಭಿಕ ಲಕ್ಷಣಗಳಲ್ಲಿ ಅತಿಸಾರವೂ ಒಂದು ಅನ್ನೋದಾಗಿತ್ತು. ಅವರ ತಂದೆಯ ಕೊನೆಯ ದೈಹಿಕ ಲಕ್ಷಣವೂ ಅತಿಸಾರವೇ ಆಗಿತ್ತು. ಒಬ್ಬ ವಿಜ್ಞಾನಿಯಾಗಿ, ವೈದ್ಯರಾಗಿ ಇಂಥ ಒಂದು ಕಾಕತಾಳೀಯವನ್ನ ಅವರು ಹೇಗೆ ಸ್ವೀಕರಿಸಿದ್ರು? ಖಂಡಿತ. ಅದೇ ಅವರ ಮಾತಿನ ತಿರುಳು. ಅದೊಂದು ಕಾಕತಾಳೀಯವಾಗಿರ್ಬೋದು, ಆದ್ರೆ ಆ ಕ್ಷಣದಲ್ಲಿ ಅದು ಅವರಿಗೆ ತಮ್ಮ ತಂದೆಯಿಂದ ಬಂದ ಸಂಕೇತದಂತೆ ಭಾಸವಾಯಿತು. ನಂತರ ನಡೆದ ಇನ್ನೊಂದು ಘಟನೆ ಅವರ ನಂಬಿಕೆಯನ್ನ ಮತ್ತಷ್ಟು ದೃಢಪಡಿಸಿತು. ಅದೇ ಆ ಬ್ಯಾಸ್ಕೆಟ್ಬಾಲ್ ಪಂದ್ಯದ ಕತೆ ಅಲ್ವಾ? ಹೌದು. ಒಂದು ದಿನ ರಾತ್ರಿ ಅವರು 1984ರ ಹಳೆಯ ಬ್ಯಾಸ್ಕೆಟ್ಬಾಲ್ ಪಂದ್ಯವೊಂದನ್ನು ಯೂಟ್ಯೂಬ್ನಲ್ಲಿ ನೋಡ್ತಿದ್ರು. ಓಕೆ. ಆ ಪಂದ್ಯದ ಕೊನೆಯಲ್ಲಿ ಸೈರಾಕ್ಯೂಸ್ ತಂಡದ ಆಟಗಾರನೊಬ್ಬ ಅರ್ಧ ಅಂಕಣದಿಂದ ಗೋಲು ಗಳಿಸಿ ಪಂದ್ಯವನ್ನು ಗೆಲ್ಲಿಸ್ತಾನೆ. ವಾವ್. ಮರುದಿನ ಅವರು ತಮ್ಮ ಸಹೋದರನಿಗೆ ಕರೆ ಮಾಡಿ ಈ ಬಗ್ಗೆ ಹೇಳಿದಾಗ ಅವರ ಸಹೋದರ ನಂಬೋಕೆ ಆಗ್ತಿಲ್ಲ, ನಾನು ಈಗ ಅಪ್ಪನ ಅಡಿಗೆ ಮನೆಯಲ್ಲಿದ್ದೀನಿ ಮತ್ತು ಅವರ ಫ್ರಿಡ್ಜ್ನ ಮೇಲೆ ಅದೇ ಗೋಲಿನ ಚಿತ್ರವಿದೆ ಅಂತ ಹೇಳ್ತಾರೆ. ವಾವ್, ಇದು ನಿಜಕ್ಕೂ ಮೈಜುಮ್ಮೆನಿಸುವಂತಾಯಿದೆ. ಹಾಗಾದ್ರೆ ಕೇಳುಗರಿಗೆ ಇದರ ಅರ್ಥವೇನು? ಕ್ಷಮೆ ಮತ್ತು ಈ ರೀತಿಯ ನಂಬಿಕೆಗಳು ಕೇವಲ ಒಳ್ಳೆಯ ಆಲೋಚನೆಗಳು ಮಾತ್ರವಲ್ಲ, ಅವು ನಮ್ಮ ಶರೀರದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಖಂಡಿತ. ಅವರು ತಮ್ಮೊಳಗೆ ಇಟ್ಟುಕೊಂಡಿದ್ದ ದ್ವೇಷ ಮತ್ತು ಕೋಪ ಅವರನ್ನು ನಿರಂತರವಾಗಿ ಸಿಂಪೆಥೆಟಿಕ್ ಓವರ್ ಡ್ರೈವ್ ಸ್ಥಿತಿಯಲ್ಲಿಟ್ಟಿತ್ತು. ಹೌದು. ಕ್ಷಮಿಸುವುದರಿಂದ ಮತ್ತು ಈ ಜಗತ್ತಿನಲ್ಲಿ ಎಲ್ಲವೂ ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅಂತ ನಂಬುವುದರಿಂದ ಅವರು ಆತಂಕದ ಸ್ಥಿತಿಯಿಂದ ಹೊರಬಂದು ಸುರಕ್ಷಿತ ಭಾವನೆಗೆ ಅಂದ್ರೆ ಪ್ಯಾರಾಸಿಂಪಥೆಟಿಕ್ ಸ್ಥಿತಿಗೆ ಮರಳಲು ಸಾಧ್ಯವಾಯಿತು. ಆ ಸುರಕ್ಷತೆಯ ಭಾವನೆ ದೇಹಕ್ಕೆ ಹೀಲ್ ಆಗೋಕೆ ಅವಕಾಶ ಕೊಡುತ್ತೆ. ನಿಖರವಾಗಿ. ನಾವು ಕರುಳಿನ ಸೂಕ್ಷ್ಮಜೀವಿಗಳಿಂದ ಆರಂಭಿಸಿ ಕುಟುಂಬದ ಆಘಾತ, ಕ್ಷಮೆ ಮತ್ತು ನಂಬಿಕೆಯ ಸ್ವರೂಪದವರೆಗೆ ಹಲವು ವಿಷಯಗಳನ್ನು ಚರ್ಚಿಸಿದ್ದೇವೆ. ಇದರ ಮೂಲ ಸಂದೇಶ ಅಂದ್ರೆ ಆರೋಗ್ಯವೆನ್ನುವುದು ಕೇವಲ ಆಹಾರ ಪದ್ಧತಿ ಅಥವಾ ಮಾತ್ರೆಗೆ ಸೀಮಿತವಾದದ್ದಲ್ಲ. ಅದು ನಮ್ಮ ಜೀವನದ ಎಲ್ಲ ಆಯಾಮಗಳನ್ನು ಒಳಗೊಂಡಿದೆ. ಹೌದು. ಇದು ಇಡೀ ವ್ಯವಸ್ಥೆಯನ್ನು ನೋಡುವ ಬಗೆ, ಒಂಟಿತನ, ಉದ್ದೇಶದ ಕೊರತೆ ಮತ್ತು ಬಗೆಹರಿಯದ ಭಾವನಾತ್ಮಕ ನೋವುಗಳು ದೈಹಿಕ ಉರಿಯೂತವಾಗಿ ಹೇಗೆ ಪ್ರಕಟಗೊಳ್ಳಬಹುದು ಅನ್ನೋದನ್ನ ಈ ಚರ್ಚೆ ಸ್ಪಷ್ಟವಾಗಿ ತೋರಿಸುತ್ತೆ. ದೇಹ ಮತ್ತು ಮನಸ್ಸು ಬೇರೆಯಲ್ಲ, ಅವು ಒಂದೇ ನಾಣ್ಯದ 2 ಮುಖಗಳು. ಹಾಗಾದ್ರೆ ಈ ಆಳವಾದ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಚಿಂತನೆಗೆ ಒಂದು ವಿಷಯವನ್ನು ಬಿಟ್ಟೋಗೋಣ. ಖಂಡಿತ. ಡಾಕ್ಟರ್ ಬಿ ಅವರು ತಮ್ಮ ಬಾಲ್ಯದ ಕಥೆಯನ್ನ ವಯಸ್ಕರ ದೃಷ್ಟಿಯಿಂದ ಪುನರ್ ಪರಿಶೀಲಿಸಬೇಕಾಯ್ತು ಅಂತ ಹೇಳಿದ್ರು. ನಮ್ಮ ಜೀವನದಲ್ಲೂ ಅಂತಹ ಕಥೆಗಳಿರಬಹುದು. ಹಾಗಾಗಿ ನಮ್ಮ ಪ್ರಶ್ನೆ ಇದು: ನಮ್ಮ ಗತಕಾಲದ ಯಾವ ಕಥೆಯನ್ನು ಇಂದು ನಾವು ಮರುಪರಿಶೀಲಿಸಿದರೆ ಅದು ವಿಭಿನ್ನವಾಗಿ ಕಾಣಬಹುದು? ಇಲ್ಲಿ ಉದ್ದೇಶ ಯಾರನ್ನೂ ದೂಷಿಸುವುದಲ್ಲ. ಖಂಡಿತ ಇಲ್ಲ. ಬದಲಾಗಿ ನಮ್ಮ ಇಂದಿನ ಯೋಗಕ್ಷೇಮದ ಮೇಲೆ ಅದರ ಪ್ರಭಾವವನ್ನು ಅರ್ಥಮಾಡಿಕೊಳ್ಳಲು ಮಾತ್ರ.